ಜಾಸ್ತಿ ಕೋಪ ಬಂದಾಗ ಅದು ಅಳುನೋ ಕಣ್ಣೀರೋ ಗೊತ್ತಿಲ್ಲ, ಆಚೆ ಬರುತ್ತೆ, ಅಳು ಬರುತ್ತೆ. ಹತ್ತಿದ್ದೀನಿ. ಓಕೆ, ತುಂಬಾ ಟಫೆಸ್ಟ್ ಫೇಸ್ ಅಂತ ಯಾವ್ದಾದ್ರು ಜೀವನದಲ್ಲಿ ಯಾಕಂದ್ರೆ ಎಲ್ಲರೂ ನೋಡಿರ್ತಾರೆ, ಆ ತರದ ಅಂಶದ ಲೈಫಲ್ಲಿ ಯಾವ್ದಾದ್ರು ಟಫೆಸ್ಟ್ ಫೇಸ್ ಅಪ್ಪ ಇದು ನನಗೆ ಅಂತ ಯಾವ್ದಾದ್ರು? ಡಿಗ್ರಿ ಮಾಡ್ಬೇಕಾದ್ರೆ ನಾನು ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಿದ್ದೆ. ಹೇಳಿದ್ನಲ್ಲ ನಾನು ಟಾಪರ್ ಅಂತ. ನಂದು 93% PU ಕಂಪ್ಯೂಟರ್ ಸೈನ್ಸು, 92% 10th. ಓಕೆನಾ. ಎಲ್ಲ ಚೆನ್ನಾಗೇ ಏನಾಗ್ತಿತ್ತು, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕಾಲೇಜ್ ಇರ್ತಿತ್ತು, 1 hour ಗ್ಯಾಪು. ಮತ್ತು ನಾನು ಡಯಾಗ್ನೋಸ್ಟಿಕ್ಸಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಾ ಇದ್ದೆ. ಅಲ್ಲೇನಂದರೆ ರಿಸೆಪ್ಷನಿಸ್ಟು ಕೆಲಸ ಮಾಡಬೇಕು, ಕೆಳಗಡೆ ಸ್ಕ್ಯಾನಿಂಗ್ ಇರುತ್ತೆ ಗೊತ್ತಾ, ರೇಡಿಯೋ ಏನಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅಲ್ಲಿ ಪೇಷಂಟ್ ಅಟೆಂಡ್ ಮಾಡಬೇಕು, ಡಾಕ್ಟರ್ಗೆ ಹೆಲ್ಪ್ ಮಾಡಬೇಕು. ಒಂದೊಂದು ದಿನ ಒಬ್ಬರು ರಜಾ ಹಾಕಿದರೆ ಆ ಕೆಲಸ ಎಲ್ಲ ನಾವೇ ಮಾಡಬೇಕು. ಹಂಗಿರ್ತಿತ್ತು ಕೆಲಸ. ಓದ್ಕೊಳ್ಳೋಕೆ ಟೈಮೇ ಇತ್ತಲ್ಲ. ನಾಳೆ ಎಕ್ಸಾಮ್ ಅಂದರೆ ಅಲ್ಲೇ ಲ್ಯಾಬಲ್ಲೇ ಕುತ್ಕೊಂಡು ಓದ್ಕೊತಾ ಇದ್ದೆ ನಾನು. ಅದು ತುಂಬ ತುಂಬ ಕಷ್ಟ ಆಗ್ತಿತ್ತು ನನಗೆ. ಹೆಂಗಂತ ಟಾಪರ್ ಆಗಿಬಿಟ್ಟು CA ಆಗೋಣ ಅಂದ್ಬಿಟ್ಟು ಏನಪ್ಪ ಹಿಂಗೆ ಕೆಲಸ ಮಾಡ್ತಾಯಿದ್ದೀನಿ, ಹಿಂಗಾಗ್ತದೆ ಅಲ್ಲ ಅಂತ ಅವಾಗ ಮೆಂಟಲಿ ತುಂಬ ಬೇಜಾರಾಗ್ತಾಯಿತ್ತು. ಓದೋಕ್ಕೂ ಆಗ್ತಾಯಿಲ್ಲ, ಏನೋ ತುಂಬಿಸ್ತಾ ಇದ್ದೆ ಎಕ್ಸಾಮ್. ಒಟ್ಟಿನಲ್ಲಿ ಫುಲ್ ಬರಿತಾ ಇದ್ದೆ, ಇಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಫುಲ್ ತುಂಬಿಸ್ತಿದ್ದೆ. ಮ್ಯಾಮ್ ಕೇಳಿದ್ರು, ಯಾಕಂಸ ಇಷ್ಟು ಡಲ್ ಆಗಿಬಿಟ್ಟಿದ್ಯಾ? ಅವಾಗ ಕಣ್ಣಲ್ಲಿ ನೀರು ತುಂಬಿಕೊಟ್ಟಿರೋದು. ಅಯ್ಯೋ, ನಾನು ಯಾರ ಹತ್ರನೂ ಅನ್ಸ್ಕೊತಾನೆ ಇಲ್ಲ. ಟೀಚರ್ಸ್ ಅದರ ತುಂಬ ಚೆನ್ನಾಗಿ ಓದ್ತಾಳೆ ಅಂತ ಅಪ್ರಿಷಿಯೇಟ್ ಮಾಡೋರು, ನನ್ನ ಪೇರೆಂಟ್ಸ್ಗೆಲ್ಲರಿಗೂ ಹೇಳೋರು. ಈ ಥರ ನಮ್ಮ ಹೆಡ್ ಮ್ಯಾಮ್ ದತ್ತು ತೊಗೊಳ್ತೀನಿ ಅಂತಿದ್ರು ಸ್ಕೂಲಲ್ಲಿ ಇದ್ದಾಗ. ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇರ್ತಾ ಇದ್ದೆ. ಹಿಂಗಾಗ್ಬಿಟ್ನಲ್ಲ ನಾನು. ಅದೊಂಥರ ಫಿನಾನ್ಷಿಯಲಿನೂ ಮನೇಲಿ ಸಪೋರ್ಟ್ ಮಾಡಬೇಕಿತ್ತು, ಈ ಕಡೆ ಓದಬೇಕಾಗಿತ್ತು, ಈ ಕಡೆ ನನಗೆ CA ಮಾಡೋಕ್ಕೂ ಆಗ್ತಾಯಿಲ್ಲ. ಅದು ಡಿಗ್ರಿ ಮುಗಿಯೋ ತನಕ ಸ್ವಲ್ಪ ಬೇಜಾರು, ಅಂದರೆ ಏನದು ಕಷ್ಟದ ಜೀವನ, ಸ್ಟ್ರಗಲಿಂಗ್ ಲೈಫ್ ಆಯ್ತು. ಆಮೇಲೆ ಕೆಲ್ಸಕ್ಕೆ ನಾನು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕನೂ ಕೆಲಸ ಮಾಡ್ತಿಲ್ಲಲ್ಲ, ನಾನು ಕೆಲಸ ಮಾಡ್ತಿದ್ದೆ. ಸರಿ, ಬ್ಯಾಲೆನ್ಸ್ ಆಯ್ತು ಎಲ್ಲ.